ಆತ್ಮೀಯ ಸಾರಿಗೆ ಕಾರ್ಮಿಕ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಜಿ ಶಿವಕುಮಾರ್. ಜಂಟಿ ಕ್ರಿಯಾ ಸಮಿತಿಯು ದಿನಾಂಕ 20/5/2026 ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಇದರ ಫಲವಾಗಿ ದಿನಾಂಕ 11ನೇ ತಾರೀಕು BMTCಯನ್ನು ಹೊರತುಪಡಿಸಿ 450 ಕೋಟಿ ರೂಪಾಯಿಗಳ ಹಣ ಎಲ್ಲರ ಖಾತೆಗಳಿಗೆ ನೀಡಲಾಗಿದೆ. ಅಂದರೆ ಎಲ್ಲರಿಗೂ ಹಂಚಲಾಗಿದೆ. BMTC ಇನ್ನೊಂದು 2-3 ದಿನದಲ್ಲಿ ಆಗ್ತದೆ ಅನ್ನೋದು ಒಂದು ಸುದ್ದಿ. ನಂತರ ನಿನ್ನೆ 12ನೇ ತಾರೀಕು 12.5% ವೇತನ ಹೆಚ್ಚಳವನ್ನು ಮಾಡಿದೆ. ಇದು ಜಂಟಿ ಕ್ರಿಯಾ ಸಮಿತಿಯ ನೋಟಿಸ್ ನೀಡಿದ ಪರಿಣಾಮವಾಗಿ ಇವತ್ತು ಈ 2 ಕೆಲಸಗಳಾಗಿದ್ದಾವೆ. ಇಲ್ಲಿವರೆಗೆ ಯಾರು ಹೋರಾಟ ಮಾಡಿದ್ರು ಏನೂ ಆಗಿಲ್ಲ, ಆಗ್ತಿಲ್ಲ, ಆಗೋದಿಲ್ಲ ಅಂತಿದ್ರು. ಆದರೆ ಇವತ್ತು ಏಕಾಏಕಿ 12.5%ಗೆ ಬಂದು ನಿಂತಿದೆ. ಕೆಲವರು ಹೇಳ್ತಾ ಇದ್ದರು ಸರ್ಕಾರ 3, 5, 7 ಹೇಳ್ತಾ ಇದೆ, 10% ಮೇಲೆ ಹೋಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಏಕಾಏಕಿ 12.5%ಗೆ ಹೋಗಿದೆ. ಇದು ಜಂಟಿ ಕ್ರಿಯಾ ಸಮಿತಿ ಮತ್ತು ಸಾರಿಗೆ ಕಾರ್ಮಿಕರ ಐಕ್ಯತೆಯ ಹೋರಾಟದ ಪ್ರತಿಫಲ. ನಾವು ಈ ಹೋರಾಟವನ್ನು ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಮೈಸೂರು ಮತ್ತು ಬೆಂಗಳೂರಿನ ಸಮಾವೇಶಗಳ ಅತ್ಯಂತ ಯಶಸ್ವಿ ಮಾಡಬೇಕಾಗಿದೆ. ಅದೇ ರೀತಿ ಮುಷ್ಕರವನ್ನು ನಾವು ಯಶಸ್ವಿ ಮಾಡಿದ್ದೇ ಆದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ದಿನಾಂಕ 18/2/2026 ನೀಡಿದ ಸರ್ಕಾರದ ಆದೇಶದಲ್ಲಿ ಸಹ 1/4/25 ಜಾರಿಗೆ ಬರುವಂತೆ ವೇತನ ಪರಿಷ್ಕರಣೆಯನ್ನು ಮಾಡಲಾಗುವುದು ಅಂತ ಹೇಳಿದರು. ಆದರೆ ಜಂಟಿ ಕಾರ್ಮಿಕ ಸಮಿತಿಯು ಯಾವುದೇ ಕಾರಣಕ್ಕೂ 1/1/24 ಬಿಟ್ಟುಕೊಡುವುದಿಲ್ಲ. ದಿನಾಂಕದಲ್ಲಿ ಯಾವುದೇ ವ್ಯತ್ಯಾಸವನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿದೆ. ಮತ್ತು ಅದೇ ರೀತಿಯಾಗಿ ಕೇವಲ 12.5% ಕೂಡ ಇವತ್ತು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿನ್ನೆ ಜಂಟಿ ಸಂಘಟನೆಯ ಎಲ್ಲ ಕಾರ್ಮಿಕ ಮುಖಂಡರುಗಳು ವಿಡಿಯೋವನ್ನು ಮಾಡಿದ್ದಾರೆ. ಮತ್ತು ನಿನ್ನೆ ಒಂದು ಮುಖ್ಯಮಂತ್ರಿಗಳಿಗೂ ಸಹ ಪತ್ರವನ್ನು ಬರೆದಿದ್ದಾರೆ. ನಾವು 12.5% ಒಪ್ಪೋದಿಲ್ಲ, ನಮ್ಮ ಜೊತೆಗೆ ಮಾತುಕತೆ ಮಾಡಿ 1/1/24 ಜಾರಿಗೆ ಬರುವಂತೆ 25% ವೇತನ ಹೆಚ್ಚಳ ಮಾಡಬೇಕು ಮತ್ತು 38 ತಿಂಗಳ ಹಿಂಬಾಕಿಯನ್ನು ಸಂಪೂರ್ಣವಾಗಿ ನೀಡಬೇಕು. ಬಾಟಾ ಭತ್ಯೆಗಳನ್ನು ಹೆಚ್ಚಿಸಬೇಕು. ಫಾರಂ 4ಗಳನ್ನು ನಮ್ಮೊಂದಿಗೆ ಚರ್ಚಿಸಿ ಬದಲಾವಣೆ ಮಾಡಬೇಕು ಅನ್ನೋದನ್ನು ಘಂಟಾಘೋಷವಾಗಿ ಹೇಳಿದೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂದರೆ ನಾವು ಬಿಸಿಲು, ಮಳೆ, ಗಾಳಿ ಎನ್ನದೇ ದಿನದ 24 ಗಂಟೆಯೂ ವಾರದ 7 ದಿನಗಳು ಕರ್ತವ್ಯ ನಿರ್ವಹಿಸುವವರು. ಇವತ್ತು ಇಡೀ ದೇಶದಲ್ಲಿ ಈ ರೀತಿಯಾಗಿ ವಿಪರೀತ ಬಿಸಿಲಿನ ತಾಪ ಇದ್ದರೂ ಕೂಡ ನಮ್ಮ ಸಾರಿಗೆ ನೌಕರರು ಬಿಸಿಲಿನಲ್ಲೂ ಸಹ ಬೇರೆ ಇಲಾಖೆಗಳಲ್ಲಿ ಫ್ಯಾನ್ ಕೆಳಗೆ ಕೂತ್ಕೊಂಡು ಹೋಗೋರೆ ಮಧ್ಯಾಹ್ನಕ್ಕೆ ಹೊರಟೋಗ್ತಾರೆ. ಆದರೆ ನಮ್ಮವರು ಮಧ್ಯಾಹ್ನ ಬಿಸಿಲಿದ್ದರೂ ಕೂಡ 50 ವರ್ಷ ಆಗಿದ್ದರು, 55 ವರ್ಷ ಆಗಿದ್ದರು, 58 ವರ್ಷ ಆಗಿದ್ದರೂ ಕೂಡ ನಾವು ಬಿಸಿಲಲ್ಲಿ ತಿರುಗಾಡ್ತಾನೆ ಕೆಲಸ ಮಾಡ್ತೀವಿ. ಒಂದೊಂದು ಸರಿ ಊಟ ಮಾಡಲಿಕ್ಕೂ ಸಮಯ ಸಿಗೋದಿಲ್ಲ. ಅಂಥ ರೀತಿಯಲ್ಲಿ ಕೆಲಸ ಮಾಡೋರಿಗೆ ಕೇವಲ 12.5% ಅಂದರೆ ಯಾವ ನ್ಯಾಯ? ಇದು ಬಹಳ ದೊಡ್ಡ ಅನ್ಯಾಯ. ಸರ್ಕಾರಿ ನೌಕರರಿಗೆ 27.5%, KB ಅವರಿಗೆ 20%, ನಮಗೆ 12.5%. ಇದು ಯಾವ ನ್ಯಾಯ? ನಾವು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ನಮಗೆ ಕಡಿಮೆ ವೇತನವನ್ನು ಯಾಕೆ ನೀಡಲಾಗ್ತಿದೆ ಅನ್ನೋದು ಒಂದು ಅನುಮಾನದ ಪ್ರಶ್ನೆ. ಅದೇ ರೀತಿಯಾಗಿ 18/2/2026 ಸರ್ಕಾರ ಹೊಡೆದ ಆದೇಶದಲ್ಲಿ 1/4/25 ಜಾರಿಗೆ ಬರುವಂತೆ ವೇತನ ಪರಿಷ್ಕರಣೆ ಕಾರ್ಮಿಕ ಸಂಘಟನೆಗಳೊಡನೆ ಚರ್ಚಿಸಿ ಅಂತ ಹೇಳಿದರು. ಆದರೆ ಕಾರ್ಮಿಕ ಸಂಘಟನೆಗಳನ್ನ ಚರ್ಚೆ ಮಾಡಿದ ಏಕಪಕ್ಷೀಯವಾಗಿ 12.5% ನೀಡಿದ್ದಾರೆ. ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಾವು. ಅಲ್ಲದೆ ಅದರ ಜೊತೆಗೆ ಕೇವಲ 12.5% ಮಾತ್ರ ಅಲ್ಲ, 1/1/24 ಕೂಡ ನಮಗೆ ಅಷ್ಟೇ ಮುಖ್ಯ. ಏಕೆಂದರೆ 1.5 ವರ್ಷ ನಾವು ವೇತನ ಹೆಚ್ಚಳವನ್ನು ಲಾಸ್ ಮಾಡಿಕೊಂಡ್ರೆ ನಮ್ಮ ಜೀವಿತ ಅವಧಿಯಲ್ಲಿ ಅದು ಭಾಳ ದೊಡ್ಡ ಆರ್ಥಿಕ ಹಿನ್ನಡೆಗೆ ಕಾರಣ ಆಗ್ತದೆ. ಆದ್ದರಿಂದ ನಾವು ಈ ಬೇಡಿಕೆಗಳಿಗೆ ನಾವು ಹೋರಾಟ ಮಾಡಲೇಬೇಕಾಗಿದೆ. ಯಾಕೆ ನಾವು ಇಷ್ಟೆಲ್ಲ ಕಷ್ಟಪಡುವವರು ನಾವು 25% ವೇತನ ಹೆಚ್ಚಳವನ್ನು ಪಡಲಿಕ್ಕೆ ಅರ್ಹರ ಹೌದಾ ಅಲ್ವಾ? 38 ತಿಂಗಳ ಹಿಂಬಾಕಿಯನ್ನು ಪಡೆಯಲು ಅರ್ಹರ ಹೌದಾ ಅಲ್ವಾ? ಇದನ್ನು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. 1/1/24 ವೇತನ ಹೆಚ್ಚಳವನ್ನು ಪಡೆಯಬೇಕಾಗಿದೆ. ನಾವು ಅರ್ಹರ ಹೌದಾ ಅಲ್ವಾ? ಆದರೆ ಸುಮಾರು 40 ವರ್ಷಗಳಿಂದ ಪ್ರತಿ 4 ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಆಗ್ತಾಯಿತ್ತು. ಆದರೆ ಈಗ ಯಾಕೆ 5 ವರ್ಷಗಳ ನಂತರ ವೇತನ ಪರಿಷ್ಕರಣೆ ಮಾಡ್ತಾ ಇರೋದು? ಇವತ್ತು ನಿನ್ನೆ ದಿನಾಂಕ 12/5/26 ಮಾಡಿದ ಆದೇಶದಲ್ಲಿ ಸಹ 1/4/25
ಜಾರಿಗೆ ಬರುವಂತೆ ಮತ್ತು 31/3/2029 ಅಂದರೆ 4 ವರ್ಷಗಳ ಅವಧಿಗೆ ಅದನ್ನು ನಿಗದಿಪಡಿಸಲಾಗಿದೆ. ಹಾಗಾದರೆ 1/1/20ರಿಂದ 1/4/25 5 ವರ್ಷಗಳ ಕಾಲ ಮುಂದೂಡಲು ಈ ವೇತನ ಪರಿಷ್ಕರಣೆಯನ್ನು ಮಾತ್ರ 5 ವರ್ಷಗಳಿಗೆ ಮುಂದೂಡಲು ಕಾರಣ ಏನು ಅನ್ನೋದು ಇವತ್ತಿಗೂ ಕೂಡ ನಾವು ಕ್ವೆಶ್ಚನ್ ಮಾರ್ಕ್ ಆಗಿ ಉಳ್ಕೊಂಡಿದೆ. 38 ತಿಂಗಳ ಹಿಂಬಾಕಿಯನ್ನು ಕೊಡಲಿಕ್ಕೆ ನಾವು ಹೋರಾಟ ಮಾಡ್ತಾಯಿದ್ರೆ 26 ತಿಂಗಳ ಹಿಂಬಾಕಿಯನ್ನು ಈಗಾಗಲೇ ನೀಡಿದ್ದೀರಾ. ಇನ್ಕ್ರಿಮೆಂಟ್ಗಳ ದರಗಳನ್ನು ಕೂಡ 1/1/20ರಿಂದ ಜಾರಿಗೆ ಬರುವಂತೆ ನೀಡಿದ್ದೀರಾ. ಎಲ್ಲವನ್ನ ನೀಡಿ ನಮಗೆ ಇವತ್ತು 1/4/25 ಅಂತ ಹೇಳಿದರೆ ಯಾವ ಕಾರಣಕ್ಕಾಗಿ ನಾವು ಈಗ 1 ವರ್ಷದ ವೇತನವ ಪರಿಷ್ಕರಣೆ ತಡವಾಗಿ ತೆಗೆದುಕೊಳ್ಬೇಕು? ಇಲ್ಲಿಯವರೆಗೂ 4 ವರ್ಷಗಳಿಗೊಮ್ಮೆ, ನೀವು ಇವತ್ತು ಹೊರಡಿಸಿರೋ ಆದೇಶನೂ 4 ವರ್ಷಗಳಿಗೊಮ್ಮೆ, ಈಗಿನ ಆರ್ಥಿಕ ವೇತನ ಪರಿಷ್ಕರಣೆ ಈಗ 1/1/20ರಿಂದ ಮಾತ್ರ ಯಾಕೆ 5 ವರ್ಷ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ 1/1/24ರಿಂದ ಹೊರತುಪಡಿಸಿ ಬೇರೆ ಯಾವುದೇ ವೇತನ ಪರಿಷ್ಕರಣೆಯನ್ನು ಒಪ್ಪಿಕೊಳ್ಳುವ ಸಾಧ್ಯವಿಲ್ಲ. ಆದ್ದರಿಂದ ಇಡೀ ಸಮಸ್ತ ಕಾರ್ಮಿಕ ಬಂಧುಗಳು ದಿನಾಂಕ 20/5/2026 ಮುಷ್ಕರ ಏನಿದೆ, ಆ ಮುಷ್ಕರವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕಾಗಿರ್ತಕ್ಕಂಥ ಒಂದು ಇದೆ. ಯಾಕೆಂದರೆ ನಾವು ಈಗಾಗಲೇ ಗೆಲುವಿನ ಮೆಟ್ಟಲುಗಳನ್ನು ಒಂದೊಂದಾಗಿ ಏರ್ತಾ ಇದ್ದೀವಿ. ಯಾಕೆಂದರೆ ನಾವು ಮುಷ್ಕರಕ್ಕೆ, ಹೋರಾಟಕ್ಕೆ ನಾವು ಸಿದ್ಧರಾದರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಿನ್ನೆ ಮತ್ತು ಮೊನ್ನೆ ಬಂದಿರತಕ್ಕಂಥ 2 ಆದೇಶಗಳು ಮತ್ತು ಬಿಡುಗಡೆಯಾಗಿರ್ತಕ್ಕಂಥ ಹಿಂಬಾಕಿ ಹಣ ಮತ್ತು 12% ಇವತ್ತು ಏನೇರು ಬಂದಿದ್ದಾರೆ. ನಮ್ಮ ಹೋರಾಟ ಜೋರಾದರೆ ನಾವು 25% ಪಡ್ತೀವಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಂದಿನ ಸರ್ಕಾರ 15% ಕೊಟ್ಟಿದೆ, ಈಗ ಅದಕ್ಕಿಂತ ಹೆಚ್ಚಳ ಹೋಗಬೇಕು ಹೊರತು ಅದಕ್ಕಿಂತ ಕಡಿಮೆ ಬರಲಿಕ್ಕೆ ಯಾಕೆ? ಇವತ್ತಿನ ರೇಟುಗಳು ಎಲ್ಲ ಅದಕ್ಕಿಂತ ಜಾಸ್ತಿ ಆಗಿದೆ ಹೊರತು ಅದಕ್ಕಿಂತ ಕಡಿಮೆ ಆಗಿಲ್ಲ. ಅದೇ ರೀತಿಯಾಗಿ ಸರ್ಕಾರಿ ನೌಕರಿಗೆ 27%, ನಮಗೆ KEB ಅವ್ರಿಗೆ 20%. ಅವರು ಯಾವುದೇ ಆಸ್ಪತ್ರೆಗೆ ಹೋದರೆ ನಾವು ಅದೇ ಆಸ್ಪತ್ರೆಗೆ ಹೋಗ್ತೀವಿ, ನಮಗೂ ಅದೇ ಬಿಲ್ಲು, ಅವ್ರಿಗೂ ಅದೇ ಬಿಲ್ಲು. ನಮ್ಮ ಮಕ್ಕಳು ಏನು ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಆ ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ಅವ್ರಿಗೇನು ಫೀಸ್ ತೊಗೊತಾರೆ, ನಮಗೂ ಅದೇ ಫೀಸ್ ತೊಗೊತಾರೆ. ಯಾವುದೇ ಮಾರ್ಕೆಟಲ್ಲಿ ಹೋದರೂ, ಯಾವುದೇ ರೇಷನ್ ಅಂಗಡಿಗೆ ಹೋದರೂ ಕೂಡ ಅವ್ರಿಗೆ ಏನು ತೊಗೊಳ್ತಾರೆ ಅದನ್ನು ನಮಗೂ ಅದೇ ರೀತಿ ತೊಗೊಳ್ತಾರೆ. ಇದರಿಂದ ನಮಗೂ ಅವರಿಗೂ ಸಾಮಾಜಿಕವಾಗಿ ಯಾವುದೇ ದರಗಳಲ್ಲಿ ವ್ಯತ್ಯಾಸ ಇರೋದಿಲ್ಲ. ಆದ್ದರಿಂದ ನಮಗೆ ವೇತನ ಕೂಡ ಅಷ್ಟೇ ರೀತಿಯಲ್ಲಿ ಹೆಚ್ಚಾಗಬೇಕಾಗಿರೋ ಒಂದು ಕಾರಣದಿಂದ ನಾವು ಈ ಹೋರಾಟವನ್ನು ಮಾಡಲೇಬೇಕು. ಹೋರಾಟವನ್ನು ಯಶಸ್ವಿ ಮಾಡಿದ್ದೇ ಆದಲ್ಲಿ ನಮ್ಮ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಈಡೇರಿಸ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ದರಿಂದ ಎಲ್ಲ ಕಾರ್ಮಿಕರು ಈ ಹೋರಾಟಕ್ಕೆ ಕೈ ಜೋಡಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೇನೆ.